ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ 4 ಆರೋಪಿಗಳು ಬಚಾವಾಗಿದ್ದಾರೆ. 21 ಆರೋಪಿಗಳ ಪೈಕಿ ಅಪ್ರೂವರ್ ಆದಂತಹ 2 ಆರೋಪಿಗಳಿಗೆ ಶಿಕ್ಷೆ ಇಲ್ಲ. ಈ ಕೇಸಲ್ಲಿ ವಿಟ್ನೆಸ್ ಆಗಿದಂತಹ A1 ಬಸವರಾಜ್, A17 ಶಿವಾನಂದ್, ಅದೇ ಸೋಮಶೇಖರ್ ನ್ಯಾಮಗೌಡ ಹಾಗೂ ವಾಸುದೇವ್, ಈ 4ರನ್ನ ಹೊರತುಪಡಿಸಿ ಉಳಿದ 17 ಜನ ಆರೋಪಿಗಳು ಈಗ ಅಪರಾಧಿ ಸ್ಥಾನದಲ್ಲಿದ್ದಾರೆ. 4 ಆರೋಪಿಗಳು ಬಚಾವಾಗಿದ್ದಾರೆ. ಈ ಒಂದು ಕೊಲೆ ಕೇಸಲ್ಲಿ 21 ಆರೋಪಿಗಳ ಪೈಕಿ ಅಪ್ರೂವರ್ ಆಗಿದ್ದಾರೆ 2 ಆರೋಪಿಗಳು. ವಿಟ್ನೆಸ್ ಆಗಿದಂತಹ A1 ಬಸವರಾಜ್, A17 ಶಿವಾನಂದ್, ಅದೇ ಸೋಮಶೇಖರ್ ನ್ಯಾಮಗೌಡ ಹಾಗೂ ವಾಸುದೇವ್, ಈ 4 ಕೂಡ ಇವರನ್ನ ಹೊರತುಪಡಿಸಿ 17 ಜನ ಆರೋಪಿಗಳು ಇದೀಗ ಅಪರಾಧಿಗಳು ಅಂತ ಹೇಳ್ಬಿಟ್ಟು ಪ್ರೂವ್ ಆಗಿರುವಂತದ್ದು. 21 ಜನದಲ್ಲಿ 4 ಜನ ಬಚಾವಾಗಿದ್ದಾರೆ ಶಿಕ್ಷೆಯಿಂದ. 21 ಆರೋಪಿಗಳ ಪೈಕಿ ಇದೀಗ ಅಪ್ರೂವರ್ ಅಂತ ಹೇಳ್ಬಿಟ್ಟು 2 ಆಗಿರುವಂಥದ್ದು. ಸೊ ನಿರ್ದೋಷಿ ಅಂತ ಹೇಳ್ಬಿಟ್ಟು ಈ 4 ಜನನನ್ನ ಪರಿಗಣಿಸಲಾಗಿದೆ. 17 ಜನಕ್ಕೆ ಇದೀಗ ಶಿಕ್ಷೆ ಆಗ್ತಾ ಇರುವಂಥದ್ದು. 21 ಜನದಲ್ಲಿ 17 ಜನ ಆರೋಪಿಗಳು ಅಪರಾಧಿಗಳು ಅಂತ ಸಾಬೀತಾಗಿದೆ. ಬಸವರಾಜ್, ಶಿವಾನಂದ್, ಸೋಮಶೇಖರ್ ಮತ್ತೆ ವಾಸುದೇವ್, ಈ 4 ಜನ ಕೂಡ ನಿರ್ದೋಷಿಗಳು ಅಂತ ಸಾಬೀತಾಗಿದೆ. ಫೈನಲಿ 21 ಜನ ಆರೋಪಿಗಳಲ್ಲಿ 17 ಜನ ಅಪರಾಧಿಗಳು, ಇನ್ನು 4 ಜನ ನಿರ್ದೋಷಿಗಳು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಆದೇಶ ಹೊರಬಿದ್ದಿದೆ. ಸೊ ಈ 4 ಜನಕ್ಕೆ ಯಾವುದೇ ಶಿಕ್ಷೆ ಇರೋದಿಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತರಾಜ್ ಡೆಸ್ಕ್ನ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದತ್ತರಾಜ್, ಸೊ ಕಂಪ್ಲೀಟ್ ಆಗಿ ಪ್ರಕರಣ ಸಾಬೀತಾಗಿರುವಂತದ್ದು, ಅಂದ್ರೆ ಯಾರೆಲ್ಲ ನಿರ್ದೋಷಿಗಳು, 4 ಜನ ನಿರ್ದೋಷಿಗಳು ಅಂತ ಪ್ರೂವ್ ಆಗಿದೆ, ಜೊತೆಗೆ 17 ಜನ ಅಪರಾಧಿಗಳು ಅನ್ನುವಂಥದ್ದು ಪ್ರೂವ್ ಆಗಿದೆ. ಫೈನಲ್ ಆಗಿ ಅಂತಿಮ ತೀರ್ಪು ಹೊರಬಿದ್ದಿದೆ. ಶಿಕ್ಷೆಯ ಪ್ರಮಾಣ ಏನಿರುತ್ತೆ, ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಕಂಪ್ಲೀಟ್ ಆದಂತಹ ಮಾಹಿತಿ ದೊರಕುವಂಥದ್ದು. ಸೊ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸ್ ಏನಿದೆ? ರೋಜಾ, ಈ ಪ್ರಕರಣ ಏನು ಯೋಗೇಶ್ ಗೌಡ ಏನಿದ್ದಾರೆ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2016ರಲ್ಲಿ ಧಾರವಾಡ ಒಂದು ರೂರಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ, ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತೆ. ಆದರೆ ಇಲ್ಲಿ ಕೆಲ ಗೋಲ್ಮಾಲ್ಗಳು, ಅಂದರೆ ಈ ರಾಜಕಾರಣಿಗಳು ಯಾರಿರ್ತಾರೆ, ಇಲ್ಲಿ ಏನು ವಿನಯ್ ಕುಲಕರ್ಣಿ ಏನಿದ್ದಾರೆ ಶಾಸಕ, ಅದರಲ್ಲಿ ಎಲ್ಲ ರೀತಿಯಲ್ಲೂ ಇನ್ವಾಲ್ವ್ಮೆಂಟ್ ಇದ್ದರು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2019ರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಅದು CBIಗೆ ರೆಫರ್ ಆಗ್ತಾ ಇದ್ದಂತೆ CBIನಲ್ಲಿ ಆ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. 313 ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇದಾದ ಬಳಿಕ ಮೊದಲಿಗೆ ಬಸವರಾಜ್ ಅಂತ ಹೇಳಿ ಯಾರು ಇದನ್ನು ಫಿಟ್ ಮಾಡಬೇಕು ವ್ಯಕ್ತಿಯನ್ನು, ಅಂದರೆ ಬಸವರಾಜು ಈ ಒಂದು ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಆದರೆ ಅಲ್ಲಿನ ಲೋಕಲೈಟ್ಸ್ಗಳನ್ನು ಕೆಲ ವ್ಯಕ್ತಿಗಳನ್ನು ಅಲ್ಲಿ ಫಿಕ್ಸ್ ಮಾಡಿ ಇಲ್ಲಿ ಬೆಂಗಳೂರಿನಿಂದ ಕರೆಸ್ಕೊಂಡಂತಹ 3-4 ಜನ, ಅಶ್ವಥ್ ಇರ್ಬೋದು, ಸಂತೋಷ್ ಇರ್ಬೋದು, ಬೇರೆ ಬೇರೆ ಆರೋಪಿಗಳೇನಿದ್ದಾರೆ ಇವರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಬಸವರಾಜ ನೀಡುವಂತಹ ಕೆಲಸವನ್ನು ಮಾಡ್ತಾನೆ. ಈ ಸಂಬಂಧಪಟ್ಟ ಹಾಗೆ ಎಲ್ಲ ಸ್ಟೇಟ್ಮೆಂಟ್ಗಳನ್ನು 313ರಷ್ಟು ಸ್ಟೇಟ್ಮೆಂಟ್ಗಳನ್ನು ಸಂಪೂರ್ಣವಾಗಿ ಪಡೆದು ಇನ್ವೆಸ್ಟಿಗೇಷನ್ಗಳನ್ನು ಕೈಗೆತ್ತಿಕೊಳ್ಳುವಂತಹ ಕೆಲಸವನ್ನು CBIನವರು ಮಾಡ್ತಾರೆ. ಅದಾದ ಬಳಿಕ ವಿಶೇಷ ನ್ಯಾಯಾಲಯಕ್ಕೆ ಎಲ್ಲ ರೀತಿಯ ವರದಿಗಳನ್ನು, ದೋಷಾರೋಪ ಪಟ್ಟಿಗಳನ್ನು ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಈ ವೇಳೆಯಲ್ಲಿ ಒಟ್ಟು 21 ಆರೋಪಿಗಳನ್ನು ಇಲ್ಲಿ ಈ ರೀತಿಯಾಗಿ ಈ ಒಂದು ಕಾನ್ಸ್ಪಿರಸಿ 120B ಏನಿದೆ ಇವರೆಲ್ಲ ಒಳಸಂಚು ರೂಪಿಸಿ ಈ ರೀತಿಯಾಗಿ ಮಾಡಿದ್ದಾರೆ. ಅದರಲ್ಲಿ ಈ ವ್ಯಕ್ತಿ ವಿನಯ್ ಕುಲಕರ್ಣಿ ಶಾಸಕರೇನಿದ್ದಾರೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದು ಈ ರೀತಿಯಾಗಿ ಎಲ್ಲರನ್ನ ಮೊದಲೇ ಫಿಕ್ಸ್ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಪ್ರತಿಯೊಬ್ಬರ ಹೇಳಿಕೆಯನ್ನು ಕೂಡ ಸಾಕ್ಷಿಗಳೇನಿದ್ದಾರೆ ಅದರಲ್ಲಿ ಈಗ ಆರೋಪಿಗಳು A1 ಇರ್ಬೋದು, A17 ಇರ್ಬೋದು, ಅದಾದಮೇಲೆ 18, 19 ಇವರನ್ನು ಕೂಡ ಸಾಕ್ಷಿಗಳಾಗಿ ಮಾಡಿಕೊಂಡು ಈಗ A17ವರೆಗೂ ಕೂಡ ಆರೋಪಿಗಳೆಂದು ಈಗ ಕೋರ್ಟ್ ಒಂದು ದೋಷಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿದೆ. ಮತ್ತು ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡುವುದಕ್ಕೂ ಕೂಡ ಮುಂದಾಗಿದೆ. ಈಗ ನಾಳೆ ಶಿಕ್ಷೆಯ ಪ್ರಮಾಣ ಏನಾಗುತ್ತೆ ಅನ್ನೋದನ್ನ ದತ್ತರಾಜ್ ಲೈನಲ್ಲೇ ಇರಿ, ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ.